ಜಿಲ್ಲಾ ಆಡಳಿತ ಪ್ರಾಥಮಿಕವಾದಂತ ಆಡಳಿತದ ಒಂದು ಘಟಕ ಆಗಿರ್ತದೆ. ನಾವೀಗಾಗಲೇ ಕೇಂದ್ರಾಡಳಿತವನ್ನ ನೋಡಿದ್ವಿ, ರಾಜ್ಯಾಡಳಿತವನ್ನ ನೋಡಿದ್ವಿ. ಈಗ ಜಿಲ್ಲಾ ಮಟ್ಟದ ಆಡಳಿತ ಯಾವ ರೀತಿ ಇರ್ತದೆ? ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಡಳಿತದ ಮುಖ್ಯಸ್ಥನಾಗಿ ಜಿಲ್ಲಾಧಿಕಾರಿ ಇರ್ತಾನೆ. ಈ ಜಿಲ್ಲಾಧಿಕಾರಿಯು IAS ಅಖಿಲ ಭಾರತ ಸೇವಾ ವರ್ಗದಲ್ಲಿ ಇರತಕ್ಕಂತ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಗೆ ಭಾರತ ಆಡಳಿತ ಸೇವೆಗೆ ಸೇರಿರ್ತಕ್ಕಂಥ ಅಧಿಕಾರಿಯಾಗಿರ್ತಾನೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಶ್ರೇಣಿನಲ್ಲಿ ಅಂಕಗಳನ್ನು ಗಳಿಸಿ ಆಯ್ಕೆಯನ್ನ ಹೊಂದಿ ಮತ್ತು 2 ವರ್ಷಗಳ ಅವಧಿಗೆ ತರಬೇತಿಯನ್ನ ಆಡಳಿತವನ್ನ ಯಾವ ರೀತಿ ನೋಡ್ಕೊಂಡು ಹೋಗ್ಬೇಕು ಎನ್ನುವ ತರಬೇತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಅಖಿಲ ಭಾರತ ಸೇವಾ ವರ್ಗಕ್ಕೆ ಸೇರಿದ ಒಬ್ಬ ನೌಕರನಾಗಿರ್ತಾರೆ. ಈ ವ್ಯಕ್ತಿ ತನ್ನ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿಯಾಗಿದ್ದುಕೊಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಖಜಾನೆ ಅಧಿಕಾರಿ, ಜಿಲ್ಲಾ ಆರೋಗ್ಯ ಅಧಿಕಾರಿ, ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕರುಗಳು ಹಾಗೂ ಇನ್ನೂ ಇತರೆ ವರ್ಗಗಳನ್ನ ಹೊಂದಿ ಇನ್ನೂ ಇತರೆ ಹುದ್ದೆಯಲ್ಲಿ ಇರತಕ್ಕಂತ ಪ್ರಮುಖ ಅಧಿಕಾರಿ, ಜಿಲ್ಲಾ ನೋಂದಣಾಧಿಕಾರಿ, ಸಬ್ ರಿಜಿಸ್ಟ್ರಾರ್ ಆಫೀಸರ್ ಅಥವಾ ರಿಜಿಸ್ಟ್ರಾರ್ ಆಫೀಸರ್, ಇವರೆಲ್ಲರ ಜೊತೆಗೆ ಒಂದು ಇಡೀ ಜಿಲ್ಲೆಯನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಹೋಗುವ ಜವಾಬ್ದಾರಿಯನ್ನ ಹೊಂದಿರತಕ್ಕಂಥವರಾಗಿರ್ತಾರೆ. ಆ ಜಿಲ್ಲೆಯ ವ್ಯಾಪ್ತಿನಲ್ಲಿ ಯಾವುದೇ ಘಟನೆಗಳು ನಡೆದರೂ ಕೂಡ, ಯಾವುದೇ ತುರ್ತು ಪರಿಸ್ಥಿತಿಗಳು ನಡೆದರೂ ಕೂಡ ಆ ಘಟನಾ ಸ್ಥಳದಲ್ಲಿ ಮೊಕ್ಕಾಮು ಹೂಡಿ ಅಂದ್ರೆ ಅಲ್ಲೇ ಹೋಗಿ ಕುಳಿತುಕೊಂಡು ಆ ಪರಿಸ್ಥಿತಿಗಳನ್ನ ತಿಳಿಗೊಳಿಸುವವರೆಗೂ ಕೂಡ ತಾನು ಅಲ್ಲಿಯೇ ಇದ್ದು ಅದನ್ನು ತಿಳಿಗೊಳಿಸತಕ್ಕಂತ ಒಬ್ಬ ಅಧಿಕಾರಿ ಅವನಾಗಿರ್ತಾನೆ. ಉದಾಹರಣೆಗೆ ಯಾವುದೋ ಒಂದು ಊರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು, ಬಹಳಷ್ಟು ಸಾವು ನೋವುಗಳಾದವು, ಆಸ್ತಿ ಪಾಸ್ತಿಗಳು ಸುಟ್ಟೋಗ್ತಾ ಇದ್ದಾವೆ ಅಂತ ಗೊತ್ತಾದ ಕೂಡಲೇ ತನ್ನ ಎಲ್ಲಾ ಕೆಲಸಗಳನ್ನ ಬಿಟ್ಟು ಕೂಡಲೇ ಅಲ್ಲಿಗೆ ಬಂದು ಅಗ್ನಿಶಾಮಕ ಇಲಾಖೆಯವರನ್ನ ನೆರವು ಪಡೆದು, ಜೊತೆಗೆ ಕಂದಾಯಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇವರೆಲ್ಲರ ಒಂದು ನೆರವನ್ನ ಪಡೆದು ಅಲ್ಲಿನ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಮತ್ತು ಅದು ತಿಳಿ ಆಗುವವರೆಗೆ ತಾನು ಅಲ್ಲಿಯೇ ನಿಂತಿದ್ದು, ಅಲ್ಲಿಗೆ ಊಟವನ್ನು ತರಿಸಿಕೊಂಡು, ಅಲ್ಲಿಯೇ ಬಟ್ಟೆಯನ್ನು ಬದಲಾವಣೆ ಮಾಡಿಕೊಂಡು, ಅಲ್ಲಿಯೇ ಅವನಲ್ಲೇ ಇರ್ತಾನೆ, ಆ ಜಾಗವನ್ನು ಬಿಟ್ಟು ಕದಲೋದಿಲ್ಲ. ಆ ಮಟ್ಟದ ಜವಾಬ್ದಾರಿಯುತವಾದಂತ ಅಧಿಕಾರಿಯಾಗಿ ಆತನು ಕೆಲಸವನ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ದಿನದ 24 ತಾಸುಗಳಲ್ಲಿ 18 ಗಂಟೆಗಳ ಕಾಲ ಕೆಲಸವನ್ನ ಮಾಡುವ, ಗಡಿಯಾರದ ಮುಳ್ಳುಗಳ ಜೊತೆಗೆ ಕೆಲಸವನ್ನ ಮಾಡುವ ಆತನು, ಇವತ್ತು ನನಗೆ ಸಂಡೇ ಇದೆ, ಇವತ್ತು ರಜಾ ಇದೆ, ಯಾರು ಬರಬೇಡ್ರಿ, ಇದನ್ನ ಮಾಡೋಕಿಲ್ಲ ಅದನ್ನ ಮಾಡೋಕಿಲ್ಲ ಅಂತ ಹೇಳುವ ಅಧಿಕಾರಿ ಅಲ್ಲ ಅವನು. ಆತನಿಗೆ ಸಂಡೇ, ಮಂಡೇ, ಆಲ್ಡೇ, ಮಂಡೇ ಎಲ್ಲಾ ದಿನಗಳು ಕೂಡ ಒಂದೇ ಆಗಿರ್ತದೆ. ಅಷ್ಟೇ ಅಲ್ಲದೆ ಈ ಜಿಲ್ಲಾಧಿಕಾರಿಯು ತನ್ನ ಸ್ಥಿರ ಮತ್ತು ಮೊಬೈಲ್ ದೂರವಾಣಿಯನ್ನ ದಿನದ 24 ತಾಸು ಚಾಲನೆಯಲ್ಲಿ ಇಟ್ಟಿರುವ, ತನಗೆ ಬರುವ ಪ್ರತಿಯೊಂದು ಕರೆಯನ್ನು ಸ್ವೀಕರಿಸುವ, ತಾನು ಬಿಸಿ ಇದ್ರೆ ಯಾವುದಾದ್ರೂ ಒಂದು ಕರೆಯನ್ನ ಆತನಿಗೆ ಸ್ವೀಕರಿಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆತ ಫ್ರೀ ಆದ ಕೂಡಲೇ, ತಾನು ಬಿಡುವು ಮಾಡಿಕೊಂಡ ಕೂಡಲೇ ಆ ಕರೆಯನ್ನ ಮಾಡಿ, ಯಾವ ಕರೆಗಳು ಬಂದಿದ್ವೋ ಆ ನಂಬರ್ಗಳಿಗೆ ಕರೆಯನ್ನ ಮಾಡಿ ಸಮಸ್ಯೆಯನ್ನ ಆಲಿಸುವ ಮತ್ತು ಆಲಿಸಿರುವ ಸಮಸ್ಯೆಯನ್ನ ತಕ್ಷಣಕ್ಕೆ ಪರಿಹಾರವನ್ನ ಮಾಡತಕ್ಕಂತ ಅಧಿಕಾರಿಯಾಗಿಯೂ ಕೂಡ ಆತ ಇರ್ತಾನೆ. ಹೀಗೆ ಒಬ್ಬ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದಲ್ಲಿರುವ ಅಧಿಕಾರಿಯಾಗಿದ್ದುಕೊಂಡು ತನ್ನ ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನಿರ್ತಾರೆ ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೆಲ್ಲರನ್ನ ಒಂದು ಟೀಮ್ ವರ್ಕ್ ನಂತೆ, ಒಂದು ಗುಂಪು ಕೆಲಸವನ್ನ ತೆಗೆದುಕೊಳ್ತಕ್ಕಂತ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಟೀಮ್ ವರ್ಕಿನ ಜೊತೆಗೆ ಒಂದು ಇಡೀ ಜಿಲ್ಲೆಯನ್ನ ಸುಸ್ಥಿತಿಯಲ್ಲಿ ಇಡುವಲು ಕಂಕಣಬದ್ಧನಾಗಿರ್ತಕ್ಕಂಥ ಅಧಿಕಾರಿಯೇ ಜಿಲ್ಲಾಧಿಕಾರಿ ಆಗಿರ್ತಾರೆ.
ಇಂಥ ಒಬ್ಬ ಜಿಲ್ಲಾಧಿಕಾರಿ ಏನೇನು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾನೆ, ಆತ ಕಾನೂನು ವ್ಯವಸ್ಥೆ ಮತ್ತು ದಂಡಾಧಿಕಾರವನ್ನ ಹೊಂದಿರ್ತಾನೆ. ಕಾನೂನು ವ್ಯವಸ್ಥೆ ಏನು ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾನೂನುಗಳು ಏನಿದ್ದಾವೆ ಆ ಕಾನೂನುಗಳು ಜೊತೆಗೆ ರಾಜ್ಯ ಸರ್ಕಾರದ ಕಾನೂನುಗಳು ಏನಿದ್ದಾವೆ ಆ ಕಾನೂನುಗಳು, ಈ ಕಾನೂನು ಮತ್ತು ಸುವ್ಯವಸ್ಥೆ ಕಾನೂನನ್ನ ಎಲ್ಲರೂ ಕೂಡ ಪರಿಪಾಲಿಸುವಂತೆ ನೋಡಿಕೊಂಡು ಹೋಗುವುದಷ್ಟೇ ಅಲ್ಲದೆ ಆತನು ಜಿಲ್ಲಾ ಮಟ್ಟದಲ್ಲಿ ಯಾವ ಕಾನೂನುಗಳು ಕೂಡ ಉಲ್ಲಂಘನೆಯಾಗದಂತೆ, ಯಾರ ಹಕ್ಕುಗಳು ಕೂಡ ಚ್ಯುತಿಯುಂಟಾಗದಂತೆ ಜೀವನವನ್ನ ನಡೆಸುವಂತೆ ವ್ಯವಸ್ಥೆ ಮಾಡಿಕೊಂಡು ಹೋಗ್ತಕ್ಕಂಥ ಅಧಿಕಾರಿಯಾಗಿದ್ದು ತಾನು ಖುದ್ದಾಗಿಯೇ ಜಿಲ್ಲಾ ಮಟ್ಟದ ಜಿಲ್ಲಾ ದಂಡಾಧಿಕಾರಿಯಾಗಿರುತ್ತಾನೆ. ಪ್ರಶ್ನೆ ಜಿಲ್ಲಾ ದಂಡಾಧಿಕಾರಿ ಯಾರು? ಜಿಲ್ಲಾ ದಂಡಾಧಿಕಾರಿ ಯಾರು? ಜಿಲ್ಲಾ ದಂಡಾಧಿಕಾರಿ ಯಾರು? ಜಿಲ್ಲಾಧಿಕಾರಿಯೇ ಏನಾಗಿರ್ತಾರೆ? ಜಿಲ್ಲಾ ದಂಡಾಧಿಕಾರಿಯಾಗಿರ್ತಾರೆ ಮತ್ತು ಜಿಲ್ಲಾ ಮಟ್ಟದ ಜಿಲ್ಲಾಡಳಿತದ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಅದರ ಜೊತೆಗೆ ಕಾನೂನು ವ್ಯವಸ್ಥೆಯನ್ನ ಕಾಪಾಡಿಕೊಂಡು ಹೋಗುವ, ಜಿಲ್ಲಾ ಮಟ್ಟದಲ್ಲಿ ದಂಡಾಧಿಕಾರವನ್ನ ಕೂಡ ತಾನೇ ಹೊಂದಿರುವ ಆ ರೀತಿ ಕರ್ತವ್ಯವನ್ನು ನಿರ್ವಹಿಸತಕ್ಕಂತ ಅಧಿಕಾರಿಯಾಗಿರ್ತಾರೆ. ಇದಾದ್ಮೇಲೆ ಕಂದಾಯ ಕಾರ್ಯಗಳು, ಈ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಭೂ ದಾಖಲೆಗಳ ನಿರ್ವಹಣೆ, ಭೂ ಕಂದಾಯದ ನಿರ್ಧಾರ ಮತ್ತು ಸಂಗ್ರಹ, ಇನ್ನಿತರೆ ಸಾರ್ವಜನಿಕ ಬಾಕಿ ವಸೂಲಾತಿ ಮತ್ತು ವ್ಯಾಜ್ಯಗಳು ಕೂಡ ಸೇರಿರ್ತವೆ. ಈಗ ಕಂದಾಯವನ್ನ ಹೊಸದಾಗಿ ವಿಧಿಸ್ತಕ್ಕಂಥದ್ದು, ವಿಧಿಸಿರುವ ಕಂದಾಯವನ್ನ ವಸೂಲಿ ಮಾಡತಕ್ಕಂಥದ್ದು, ಅದಕ್ಕೆ ಭೂ ದಾಖಲೆಗಳನ್ನೇ ಇಡತಕ್ಕಂಥದ್ದು. ಈ ಕಂದಾಯದ ಕೆಲಸಗಳ ಏನಿದ್ದಾರೆ, ಕಂದಾಯ ವಿಧಿಸುವುದು ಮತ್ತು ವಸೂಲಿ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಭಿನ್ನಾಭಿಪ್ರಾಯಗಳು, ವ್ಯಾಜ್ಯಗಳು ಏನಾದರೂ ಬಂದಿದ್ರೆ ಆ ವ್ಯಾಜ್ಯಗಳನ್ನ ಬಗೆಹರಿಸಿಕೊಡ್ತಕ್ಕಂಥ ಅಧಿಕಾರಿಯಾಗಿ ಕೂಡ ಇರ್ತಾರೆ. ನಾನು ಈಗಾಗಲೇ ನಿಮಗೆ ಈ ಜಿಲ್ಲಾಧಿಕಾರಿ ಹೇಗೆ ಪರಿವರ್ತನೆಯನ್ನ ಹೊಂದಿದ, ಜಿಲ್ಲಾ ಕಮಿಷನರ್ ಯಾವ ರೀತಿ ಬಂದ ಅಂತ ಹೇಳಿ ನಾನು ಹೇಳಿದ್ದೆ. ಮೊದಲಿಗೆ ರುಜುಕಾಧಿಕಾರಿ, ಸ್ಥಾನಿಕಾಧಿಕಾರಿ, ಅದಾದ್ಮೇಲೆ ಜಿಲ್ಲಾ ಸುಬೇದಾರ್ ಮತ್ತು ತಾಲೂಕಿನಲ್ಲಿ ತಹಸೀಲ್ದಾರ್, ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಕಲೆಕ್ಟರ್ ಏನು? ಕಲೆಕ್ಟ್ ಮಾಡೋದಂದ್ರೆ ಸಂಗ್ರಹ ಮಾಡೋದು. ಜಿಲ್ಲಾ ಮಟ್ಟದಲ್ಲಿ ಕಂದಾಯವನ್ನ ಸಂಗ್ರಹ ಮಾಡುವ ಅಧಿಕಾರಿ. ಬ್ರಿಟಿಷರು ಅದನ್ನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳ್ತಾರೆ. ನಮ್ಮ ಸ್ವತಂತ್ರ ಭಾರತದಲ್ಲಿ ನಾವು ಅದೇ ಪೋಸ್ಟ್ ಅನ್ನ ನಾವೇನಂತ ಕರೆದ್ವಿ? ಜಿಲ್ಲಾ ಕಮಿಷನರ್ ಅಂತ ಹೇಳಿ ನಾವು ಕರೆದ್ವಿ, ಜಿಲ್ಲಾಧಿಕಾರಿ ಅಂತ ಹೇಳಿ ಕರೆದ್ವಿ. ನಾನು ಅದೊಂದು ಪೂರ್ವೇತಿ ಹೆಸರಿಗಾಗಲೇ ಹೇಳಿದೆ ಯಾವ ರೀತಿ ಆಯ್ತು. ಒಬ್ಬ ರುಜುಕಾಧಿಕಾರಿ ಜಿಲ್ಲಾ ಅಧಿಕಾರಿಯಾಗಿ, ಜಿಲ್ಲಾ ಸುಬೇದಾರ್ ಆಗಿ, ಜಿಲ್ಲಾ ಸುಬೇದಾರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿ ಪರಿವರ್ತನೆಯನ್ನ ಹೊಂದಿದ. ಇವೆಲ್ಲವುಗಳನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಕಂದಾಯವನ್ನ ವಸೂಲಿ ಮಾಡುವ, ವಿಧಿಸುವ ಮತ್ತು ಕಂದಾಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಾಜ್ಯಗಳು ಬರಲಿ ಆ ವ್ಯಾಜ್ಯಗಳನ್ನ ಬಗೆಹರಿಸುವಂತ ಒಬ್ಬ ವ್ಯಕ್ತಿ ಆತ ಆಗಿರ್ತಾನೆ, ಒಬ್ಬ ಅಧಿಕಾರಿಯಾಗಿ ಆತ ಕೆಲಸವನ್ನ ಮಾಡ್ತಾನೆ. ಇನ್ನ ಅಭಿವೃದ್ಧಿ ಕಾರ್ಯಗಳು, ಕರ್ನಾಟಕ ಆಯಾ ರಾಜ್ಯ ಸರ್ಕಾರಗಳು ಆಗ್ತಕ್ಕಂತ ಮಾಡಿಕೊಳ್ತಕ್ಕಂತ ಅನೇಕ ಅಭಿವೃದ್ಧಿ ಕಾರ್ಯಗಳು, ಅದರಲ್ಲೂ ಕೂಡ ಆರೋಗ್ಯ, ಸಾರ್ವಜನಿಕ ಆರೋಗ್ಯ, ಶಿಕ್ಷಣ, ಸಮಾಜ ಕಲ್ಯಾಣ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ, ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೂಪಿಸುವ ಕಾನೂನುಗಳು ಮತ್ತು ಕಾರ್ಯಕ್ರಮಗಳು ಏನಿರ್ತವೆ ಆ ಕಾನೂನು ಮತ್ತು ಕಾರ್ಯಕ್ರಮಗಳನ್ನ ಜಾರಿಗೊಳಿಸುವ ಮತ್ತು ಅಭಿವೃದ್ಧಿಯ ಪಥದತ್ತ ಆ ಎಲ್ಲ ಜನಾಂಗಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದಿದವನಾಗಿದ್ದು, ಯಾವುದೇ ಶಾಲಾ ಕಟ್ಟಡ, ಯಾವುದೇ ಆಸ್ಪತ್ರೆಯ ಕಟ್ಟಡ, ಯಾವುದೇ ಸಾರ್ವಜನಿಕ ಕಟ್ಟಡಗಳು ಇವೇನಾದ್ರು ನಿರ್ಮಾಣ ಆಗ್ತಾ ಇದ್ರೆ ಆ ನಿರ್ಮಾಣದ ಹಂತಗಳನ್ನ ವೀಕ್ಷಣೆಯನ್ನ ಮಾಡುವ, ಅದಕ್ಕೆ ಸಂಬಂಧಪಟ್ಟಂತ ಮಟೀರಿಯಲ್ ಗಳನ್ನ ಪೂರೈಸಿಕೊಡುವ ಹಾಗೂ ಅವು ಸರಿಯಾಗಿ ಸುವ್ಯವಸ್ಥಿತವಾಗಿ ಇರುವಂತೆ ನೋಡಿಕೊಂಡು ಹೋಗುವ ಹಾಗೂ ಸರ್ಕಾರವು ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ರಾಜ್ಯದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ತಲುಪುವಂತೆ ವ್ಯವಸ್ಥೆಯನ್ನ ಮಾಡುವ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿ ಕೆಲಸವನ್ನ ಮಾಡ್ತಾನೆ. ಇನ್ನ ನಾಲ್ಕನೆಯದು ನಿಯಂತ್ರಣ ಕಾರ್ಯಗಳು ಅಂತ ಕರೀತೇವೆ. ಈ ನಿಯಂತ್ರಣ ಕಾರ್ಯಗಳು ಏನು ಅಂತಂದ್ರೆ, ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಅವಶ್ಯ ವಸ್ತುಗಳ
ಹಂಚಿಕೆ ಮತ್ತು ನಿಯಂತ್ರಣವನ್ನ ಒಳಗೊಂಡಿರುತ್ತದೆ. ಈ ನಿಮ್ಮ ಊರಿನಲ್ಲಿ ಎಲ್ಲ ಊರಿನಾಗ ನೀವು ಒಂದು ಅಂಗಡಿಯನ್ನ ನೋಡಿದ್ದೀರಿ, ಗೌರ್ಮೆಂಟ್ ಅಂಗಡಿ ಇರ್ತದ, ಸರ್ಕಾರಿ ನಾಯಿ ಬೆಲೆ ಅಂಗಡಿ. ಯಾವುದು? ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಅಂತ ಹೇಳಿರ್ತದೆ. ಆ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಏನಿರ್ತದಲ್ಲ, ಆ ನ್ಯಾಯ ಬೆಲೆ ಅಂಗಡಿನಲ್ಲಿ ಪಡಿತರ ಸರಿಯಾಗಿ ದೊರೆಯುವಂತೆ ಎಲ್ಲಾ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಪಡಿತರ, ಅಕ್ಕಿ, ಬೇಳೆ ಅಥವಾ ಅಲ್ಲಿ ಏನ್ ಸರಬರಾಜು ಆಗ್ತದೋ ಆ ಧಾನ್ಯಗಳು, ಸರ್ಕಾರದ ಕಾರ್ಯಕ್ರಮ ಏನ್ ಅನ್ಕೊಂಡಿರ್ತದೋ, ಯಾವುದನ್ನ ಯೋಜನೆ ಮಾಡ್ಕೊಂಡಿರ್ತದೋ ಅದನ್ನ ಸರ್ಕಾರ ಅಲ್ಲಿಗೆ ಏನ್ ಸರಬರಾಜು ಮಾಡ್ತಾ ಇರ್ತದೆ. ಆ ಸರಬರಾಜು ಮಾಡಿರ್ತಕ್ಕಂತ ಆ ಎಲ್ಲಾ ದವಸ ಧಾನ್ಯಗಳು ಪ್ರಜೆಗಳಿಗೆ, ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ಕಾರ್ಯಕ್ರಮಗಳ ಅಡಿನಲ್ಲಿ ಸರ್ಕಾರ ಏನ್ ಕಾರ್ಯಕ್ರಮ ಹಾಕೊಂಡಿರ್ತದೋ, ಏನ್ ಯೋಜನೆ ಹಾಕೊಂಡಿರ್ತದೋ ಅದನ್ನ ಪೂರೈಕೆಯನ್ನ ಮಾಡ್ತದೆ. ಆ ಪೂರೈಕೆಯು ಸರಿಯಾದ ರೀತಿಯಲ್ಲಿ ಆಗುವಂತೆ ನೋಡಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಹಾರ ಪದಾರ್ಥಗಳ ಗುಣಮಟ್ಟವನ್ನ ಕಾಲಕಾಲಕ್ಕೆ ಚೆಕ್ ಮಾಡುವ, ಅದನ್ನ ಪರಿಶೀಲನೆಯನ್ನ ಮಾಡಿ ನೋಡುವ ಮತ್ತು ಅಂತ ಪರವಾನಗಿಗಳನ್ನ ನೀಡುವ ಹಾಗೂ ಆ ಬೆಲೆಗಳನ್ನು ಕೂಡ ನಿಯಂತ್ರಣದಲ್ಲಿ ಇಡುವ, ಅಗತ್ಯ ವಸ್ತುಗಳ ಬೆಲೆಗಳು ಕೈಗೆಟಕದಂತೆ, ಗಗನಕ್ಕೆ ಹೋಗದಂತೆ, ಅವುಗಳನ್ನು ಕೂಡ ಕೈಗೆಟುಕುವ ದರದಲ್ಲಿ ಇರುವಂತೆ, ಕಾಳಸಂತೆಯಲ್ಲಿ ಯಾರು ಕೂಡ ಲಾಭವನ್ನು ಮಾಡಿಕೊಳ್ಳಲಿಕ್ಕಾಗಿ ಅದನ್ನ ಅಕ್ರಮವಾಗಿ ಗೋದಾಮಿನಲ್ಲಿ ಸ್ಟಾಕ್ ಇಡದಂತೆ ಅಂತ ಎಲ್ಲಾ ನಿಯಂತ್ರಣ ಕಾರ್ಯಗಳ ಅಡಿನಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಮಾಡಿಕೊಂಡು ಹೋಗ್ತಾರೆ. ಇನ್ನ ಚುನಾವಣಾ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಚುನಾವಣಾಧಿಕಾರಿಯಾಗಿಯೂ ಕೂಡ ಈ ಜಿಲ್ಲಾಧಿಕಾರಿಯು ಕೆಲಸವನ್ನು ನಿರ್ವಹಿಸುತ್ತಾರೆ. ಲೋಕಸಭಾ ಚುನಾವಣೆಗಳು, ರಾಜ್ಯಸಭಾ ಚುನಾವಣೆಗಳು, ರಾಜ್ಯ ವಿಧಾನಸಭಾ ಚುನಾವಣೆಗಳು, ರಾಜ್ಯ ವಿಧಾನ ಪರಿಷತ್ತಿನ ಚುನಾವಣೆಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯಿತಿ ಹಾಗೂ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಟ್ಟಣ ಪ್ರದೇಶಗಳು ಏನಾದ್ರು ಇದ್ರೆ, ಪಟ್ಟಣ ಪುರಸಭೆಗಳಿದ್ರೆ ಆ ಪಟ್ಟಣ ಪುರಸಭೆಗಳಿಗೆ ನಡೀತಕ್ಕಂಥ ಚುನಾವಣೆಗಳು, ಕಾರ್ಪೊರೇಷನ್ ಏನಾದ್ರು ಇದ್ರೆ ಆ ಕಾರ್ಪೊರೇಷನ್ ಚುನಾವಣೆಗಳು ಏನಾದ್ರು ನಡೀತಾ ಇದ್ರೆ ಆ ಚುನಾವಣೆಗಳು, ಆ ಚುನಾವಣೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಚುನಾವಣಾಧಿಕಾರಿಯಾಗಿದ್ದುಕೊಂಡು ತನ್ನ ಜಿಲ್ಲೆಯ ಒಳಗೆ ಚುನಾವಣೆಯನ್ನು ನಿಷ್ಪಕ್ಷಪಾತ, ಪಾರದರ್ಶಕ, ನಿರ್ಭೀತ ಹಾಗೂ ನ್ಯಾಯಯುತ ಚುನಾವಣೆಯನ್ನು ನಡೆಸಲಿಕ್ಕಾಗಿ ಚುನಾವಣಾ ಆಯೋಗದ ನಿಯಮಾವಳಿಗಳ ಅಡಿನಲ್ಲಿ, ಚುನಾವಣಾ ಆಯೋಗದ ನಿರ್ದೇಶನಗಳ ಅಡಿನಲ್ಲಿ ಅದು ಸರಿಯಾಗಿ ನಡೆದುಕೊಂಡು ಹೋಗುವಂತೆ ವ್ಯವಸ್ಥೆಯನ್ನ ಮಾಡತಕ್ಕಂಥ ಅಧಿಕಾರಿ ಜಿಲ್ಲಾಧಿಕಾರಿಯಾಗಿರುತ್ತಾನೆ. ಅದನ್ನೇ ನಾವಿಲ್ಲಿ ಕರೀತೀವಿ ಚುನಾವಣಾ ಅಧಿಕಾರಿಗಳು ಅಂತ ಕರೀತೀವಿ. ಇನ್ನ ಪುರಸಭಾ ಆಡಳಿತ, ತಾನು ಯಾವ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿದ್ದಾನೆಯೋ ಆ ಜಿಲ್ಲೆಯ ವ್ಯಾಪ್ತಿನಲ್ಲಿ ಪುರಸಭೆ, ಪಟ್ಟಣ ಪುರಸಭೆ, ನಗರ ಪಾಲಿಕೆಗಳು ಇಂಥವು ಏನಾದರೂ ಇದ್ರೆ ಆ ಪಟ್ಟಣ ಪುರಸಭೆಯ ಆಡಳಿತವೂ ಕೂಡ ಸರಿಯಾಗಿ ನಡೆದುಕೊಂಡು ಹೋಗುವಂತೆ, ಈ ಪಟ್ಟಣ ನೈರ್ಮಲ್ಯೀಕರಣ, ಪಟ್ಟಣದಲ್ಲಿ ಶಿಕ್ಷಣ, ಆ ಪ್ರದೇಶದಲ್ಲಿ ಮಾರುಕಟ್ಟೆಗಳು ಇವೆಲ್ಲವುಗಳು ಕೂಡ ಸುವ್ಯವಸ್ಥಿತವಾಗಿ ಇರುವಂತೆ ನೋಡಿಕೊಂಡು ಹೋಗುವ ಅಧಿಕಾರಿಯಾಗಿ ಯಾರಿರ್ತಾರೆ? ಜಿಲ್ಲಾಧಿಕಾರಿ ಇರ್ತಾರೆ. ಅದನ್ನೇ ಪುರಸಭಾ ಆಡಳಿತ ಅಂತ ಹೇಳಿ ಕರೀತೀವಿ. ಈ ಪುರಸಭಾ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳೀಯ ಸಂಸ್ಥೆಗಳ ಮೇಲ್ವಿಚಾರಣೆಯನ್ನ ಮಾಡಿಕೊಂಡು ಹೋಗೋದು ಮತ್ತು ನಗರ ಪ್ರದೇಶದಲ್ಲಿ ಅತ್ಯಂತ ಕಡು ಬಡವರು ಇರತಕ್ಕಂತ ಪ್ರದೇಶಗಳು ಏನಿದ್ದಾವೆ ಆ ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸತಕ್ಕಂಥದ್ದು, ಪಟ್ಟಣ ಪ್ರದೇಶದಲ್ಲಿ ಇರ್ತಕ್ಕಂಥ ತೀರಾ ಹಿಂದುಳಿದ ಏರಿಯಾಗಳು ಏನಿರ್ತವೆ ಆ ಏರಿಯಾಗಳನ್ನ, ಆ ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸತಕ್ಕಂಥದ್ದು, ಅಲ್ಲಿರುವ ಜನರಿಗೆ ವಸತಿಯನ್ನ ಕಲ್ಪಿಸಿಕೊಡುವುದು, ಅವರಿಗೆ ಶಿಕ್ಷಣದ ಅವಕಾಶವನ್ನ ಮಾಡಿಕೊಡುವುದು, ಅಲ್ಲಿ ನೈರ್ಮಲ್ಯ ಕಾರ್ಯಕ್ರಮಗಳನ್ನ ಚಾಚು ತಪ್ಪದಂತೆ ಅಲ್ಲಿ ಅಳವಡಿಕೆಯನ್ನ ಮಾಡಿಕೊಂಡು ಹೋಗ್ತಕ್ಕಂಥದ್ದು, ಇಂಥ ಎಲ್ಲಾ ಕೆಲಸಗಳನ್ನ ಆ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥವನು ನಿಗಾ ಇಟ್ಟು ನೋಡಿ ಅವುಗಳನ್ನ ನಿಭಾಯಿಸುವಂತ ಒಬ್ಬ ಅಧಿಕಾರಿ ಆಗಿರ್ತಾರೆ. ಇನ್ನ ವಿಪತ್ತು ನಿರ್ವಹಣಾ ಅಧಿಕಾರಿಯಾಗಿ ಕೂಡ ಕೆಲಸವನ್ನ ಮಾಡ್ತಾನೆ. ಅದನ್ನೇ ವಿಪತ್ತು ನಿರ್ವಹಣೆ ಅಂತ ಕರೀತೇವೆ. ಆ ತನ್ನ ಜಿಲ್ಲೆಯ ವ್ಯಾಪ್ತಿನಲ್ಲಿ ಪ್ರವಾಹ, ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ, ಬೆಂಕಿ ಅವಘಡಗಳು ಮತ್ತು ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದ್ರೆ ಅಂತ ಸಂದರ್ಭಗಳಲ್ಲಿ, ಪ್ರವಾಹ ಬಂದು ಏನಾದ್ರು
ಭೂಕಂಪ ಆಗಿ ಏನಾದ್ರೂ ತೊಂದರೆಗಳಾದ್ರೆ, ಬೆಂಕಿ ಅವಘಡಗಳು ನಡೆದ್ರೆ, ಅಪಘಾತಗಳು ತೀವ್ರತರವಾದಂತಹ ಅಪಘಾತಗಳು ನಡೆದು ಅದರಿಂದ ಸಾವು ನೋವುಗಳು ಜಾಸ್ತಿ ಆಗಿದ್ರೆ ಅಂತ ಎಲ್ಲಾ ಸಂದರ್ಭಗಳಲ್ಲಿ ಜಿಲ್ಲಾಧಿಕಾರಿಯು ಜಿಲ್ಲಾ ವಿಪತ್ತುಗಳನ್ನ ನಿರ್ವಹಣೆ ಮಾಡತಕ್ಕಂತ ಅಧಿಕಾರಿಯಾಗಿ ನಿಂತುಕೊಂಡು ತಾನೇ ಆ ಸ್ಥಳಕ್ಕೆ ಮೊಕ್ಕಾಮು ಹೋಗಿ ತಾನೇ ಆ ಸ್ಥಳಕ್ಕೆ ಹೋಗಿ ನಿಂತುಕೊಂಡು ಖುದ್ದಾಗಿ ಪರಿಶೀಲನೆಯನ್ನ ನಡೆಸಿ ಆ ಪರಿಸ್ಥಿತಿಯನ್ನ ತಿಳಿಗೊಳಿಸುವವರೆಗೂ ಕೂಡ ಅದೇ ಸ್ಥಳದಲ್ಲಿಯೇ ಆತನು ಇದ್ದು ಅದನ್ನ ನಿಭಾಯಿಸುವ ಮತ್ತು ಎಲ್ಲಾ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಎಲ್ಲಾ ರೀತಿಯ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೆಲ್ಲರನ್ನೂ ಕೂಡ ಆ ಕೆಲಸಕ್ಕೆ ತೆಗೆದುಕೊಂಡು ಅಲ್ಲಿ ಆ ವಿಪತ್ತನ್ನ ನಿರ್ವಹಣೆಯನ್ನ ಮಾಡ್ತಕ್ಕಂಥ, ಭೂಕಂಪ ಆದಂತ ಸಂದರ್ಭದಲ್ಲಿ ಪರಿಹಾರ ಕಾಮಗಾರಿಗಳನ್ನ ನಡೆಸತಕ್ಕಂಥ, ಬೆಂಕಿ ಅವಘಡಗಳು ನಡೆದಾಗ ಅಗ್ನಿಶಾಮಕ ಇಲಾಖೆಯ ಜೊತೆಗೆ ಅಗ್ನಿಶಾಮಕ ದಳದ ಜೊತೆಗೆ ಆ ಬೆಂಕಿಯನ್ನ ಆರಿಸುವ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾರೆ. ಹಾಗೇನೆ ಯಾವುದೇ ರೀತಿಯ ವಿಪತ್ತು, ಯಾವುದೇ ರೀತಿಯ ಪ್ರಾಕೃತಿಕ ವೈಪರೀತ್ಯಗಳು ನಡೆದಾಗ ಕೂಡ ಈ ಪ್ರಾಕೃತಿಕವಾಗಿ ಇಂಥದೇ ಆಗ್ತದೆ, ಹಿಂಗೆ ಆಗ್ತದೆ, ಕಷ್ಟಗಳು ಯಾವಾಗ ಬರ್ತಾವೆ, ಎಂದು ಬರ್ತಾವೆ ಅಂತ ಹೇಳಿ ಬರೋದಿಲ್ಲ. ಅದು ಎಂತವಾದ್ರೂ ಆಗಿರ್ಬೋದು, ಬೆಂಕಿಯರ ಆಗ್ಬೋದು, ಭೂಕಂಪರ ಆಗ್ಬೋದು, ಪ್ರವಾಹನ ಬರ್ಬೋದು. ಇಲ್ಲಿ ಮಳೆನೇ ಇರಲ್ಲ. ಆದ್ರೆ ಈಗ ನದಿ ಹರಿದು ಹೋಗ್ತಾ ಇದೆ, ಮೇಲೆ ಎಲ್ಲೋ ಬಹಳ ಮಳೆಯಾಗಿ ಜೋರಾಗಿ ನೀರು ಬಂದು ಇಲ್ಲಿ ಈ ಊರಿನ ತುಂಬಾ ಅಡಕೆ ನಿಂತ್ಕೊಂಡ್ಬಿಡ್ತದೆ. ಅಂತ ಪರಿಸ್ಥಿತಿಗಳು ಯಾವಾಗಲೂ ಬರ್ತಾ ಇರ್ತವೆ. ಅದಾದ್ಮೇಲೆ ಯಾವ್ದಾದ್ರು ಅಪಘಾತಗಳು ನಡೀತಾ ಇರ್ತವೆ. ಆಮೇಲೆ ಯಾವ್ದಾದ್ರು ಬೆಂಕಿ ಅವಘಡಗಳು ನಡೀತಾ ಇರ್ತವೆ. ಇಂಥದ್ದೇ ಆಗ್ಬೇಕು ಅಂತದ್ದೇ ಆಗ್ಬೇಕು ಅಂತ ಇಲ್ಲ. ಯಾವುದೇ ರೀತಿಯ ಅವಘಡಗಳು ಸಂಭವಿಸಿದರೂ ಕೂಡ ಆ ವಿಪತ್ತನ್ನ ನಿರ್ವಹಣೆ ಮಾಡತಕ್ಕಂತ ವಿಪತ್ತು ನಿರ್ವಹಣಾಧಿಕಾರಿಯಾಗಿ ಆದ ಕೆಲಸವನ್ನ ಮಾಡ್ತಾರೆ. ಇನ್ನು ಸಾರ್ವಜನಿಕ ಕುಂದುಕೊರತೆ ನಿವಾರಣೆ. ಸಾರ್ವಜನಿಕರು ಏನಿದ್ದಾರೆ, ಆ ಜಿಲ್ಲಾ ಮಟ್ಟದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲಾ ಜನ ಏನಿದ್ದಾರೆ, ಪ್ರಜೆಗಳು ಏನಿದ್ದಾರೆ, ಆ ಪ್ರಜೆಗಳಿಗೆ ಬರ್ತಕ್ಕಂಥ ಯಾವುದೇ ಕೊರತೆಗಳು, ಕುಂದುಕೊರತೆಗಳು ಇದ್ದಾರೆ, ಆ ಕುಂದುಕೊರತೆಗಳನ್ನ ನಿವಾರಣೆ ಮಾಡಲಿಕ್ಕಾಗಿ ತನ್ನ ಕಚೇರಿಯಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆಗಾಗಿ ಒಂದು ವಿಭಾಗವನ್ನ ತೆಗೆದಿರಲಾಗಿರ್ತದೆ. ಒಂದು ಕೌಂಟರ್ನೇ ಓಪನ್ ಮಾಡಲಾಗಿರ್ತದೆ. ಅಲ್ಲಿಗೆ ನೀವು ಹೋಗಿ ನಿಮಗೆ ಆಗಿರ್ತಕ್ಕಂಥ ತೊಂದರೆಗಳನ್ನ ಲಿಖಿತ ರೂಪದಲ್ಲಿ ನೀವು ಬರೆದು ಕೊಟ್ರೆ ಅದನ್ನ ಜಿಲ್ಲಾಧಿಕಾರಿಯು ವೀಕ್ಷಣೆಯನ್ನ ಮಾಡಿ ಅಂತ ನಿಮಗೆ ಆಗಿರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆಯನ್ನ ಮಾಡ್ಲಿಕ್ಕೋಸ್ಕರ ಅದು ಕ್ರಮವನ್ನ ವಹಿಸ್ತಾರೆ. ತುರ್ತಾಗಿ ನಿಮಗೆ ಏನಾದ್ರೂ ನಿವಾರಣೆ ಆಗ್ಬೇಕಾಗಿದೆ, ಕೊರತೆ ಆಗ್ತಾ ಇದೆ, ನಿಮಗೆ ಜೀವನವನ್ನು ನಡೆಸಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಬಂದ್ರೆ ಜಿಲ್ಲಾಧಿಕಾರಿಗಳ ಈ ಸಾರ್ವಜನಿಕ ಕುಂದುಕೊರತೆ ಸಹಾಯವಾಣಿ ಒಂದು ಫೋನ್ ನಂಬರಿಗೆ ನೀವು ಫೋನ್ ಮಾಡಿ ಕೂಡ ನೀವೇನ್ ಮಾಡಬಹುದಾಗಿದೆ, ನಿಮಗೆ ಆಗಿರ್ತಕ್ಕಂಥ ತೊಂದರೆಗಳನ್ನ ನೀವು ಅಲ್ಲಿ ಹೇಳಿಕೊಳ್ಳಬಹುದಾಗಿದೆ, ನೀವು ಮನವಿಯನ್ನ ಮಾಡಿಕೊಳ್ಳಬಹುದಾಗಿದೆ. ಹಂಗೆ ಮನವಿಯನ್ನ ಮಾಡಿಕೊಂಡಾಗ ಆ ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ಕುಂದುಕೊರತೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ತನ್ನ ಅಧಿಕಾರಿಗಳ ಪಡೆಯೊಂದಿಗೆ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸುವ ಮತ್ತು ಸಂಪೂರ್ಣ ಜವಾಬ್ದಾರಿಯುತವಾಗಿ ಆ ಕೊರತೆಗಳನ್ನ, ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ಕೊರತೆಗಳನ್ನ, ತೊಂದರೆಗಳನ್ನ ನಿವಾರಣೆ ಮಾಡತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿಯು ಕೆಲಸವನ್ನ ನಿರ್ವಹಿಸ್ತಾರೆ. ಇನ್ನ ಭೂ ಸ್ವಾಧೀನ. ಸರ್ಕಾರದ ಯಾವುದೇ ಒಂದು ಕಾರ್ಯಕ್ರಮಕ್ಕೆ, ಸರ್ಕಾರದ ಯಾವುದೋ ಒಂದು ಪ್ರಾಜೆಕ್ಟಿಗೆ ಭೂಮಿ ಬೇಕಾಗಿರ್ತದೆ. ಹೈವೇಯನ್ನ ಮಾಡ್ಲಿಕ್ಕೆ ಭೂಮಿ ಬೇಕಾಗಿರ್ತದೆ, ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಭೂಮಿ ಬೇಕಾಗಿರ್ತದೆ, ಸರ್ಕಾರಿ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಭೂಮಿ ಬೇಕಾಗಿರ್ತದೆ, ಅಥವಾ ವಸತಿ ಪ್ರದೇಶಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಭೂಮಿ ಬೇಕಾಗಿರ್ತದೆ, ಇಲ್ಲವೇ ಏರ್ಪೋರ್ಟ್ ಮಾಡ್ಲಿಕ್ಕೆ ಭೂಮಿ ಬೇಕಾಗಿರ್ತದೆ, ಇಲ್ಲವೇ ಕೈಗಾರಿಕಾ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಭೂಮಿ ಬೇಕಾಗಿರ್ತದೆ, ಐಟಿ ಪಾರ್ಕ್ ಅನ್ನ ಮಾಡ್ಲಿಕ್ಕೆ ಭೂಮಿ ಬೇಕಾಗಿರ್ತದೆ, ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಭೂಮಿ ಬೇಕಾಗಿರ್ತದೆ, ಇನ್ನ KSRTC ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ, ಡಿಪೋ ಮಾಡ್ಲಿಕ್ಕೆ, ಇಂತದಕ್ಕೆ ಅಂತಲ್ಲ, ಸಾರ್ವಜನಿಕ ಉದ್ದೇಶಕ್ಕಾಗಿ, ಒಟ್ಟಾರೆಯಾಗಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಮಿ ಬೇಕಾಗಿರ್ತದೆ. ಆ ಭೂಮಿಯನ್ನ ಸರ್ಕಾರ ಏನ್ ಮಾಡ್ಬೇಕಾಗಿದೆ, ಸ್ವಾಧೀನಪಡಿಸ್ಕೊಳ್ಬೇಕಾಗಿರ್ತದೆ. ಅಂತ ಸಂದರ್ಭದಲ್ಲಿ ರೈತಾಪಿ ವರ್ಗದ ಭೂಮಿಯೇ ಅವರಿಗೆ ಸಿಗೋದು. ರೈತರ ಭೂಮಿ, ಕೃಷಿ ಯೋಗ್ಯ ಭೂಮಿ, ಕೃಷಿ ಭೂಮಿ ಏನಿರ್ತದೆ ಅದನ್ನೇ ಅವರು ವಶಪಡಿಸ್ಕೊಳ್ತಾರೆ. ಅದಕ್ಕೆ ಜಾಗಗಳ ಆಯ್ಕೆಯನ್ನ ಮಾಡೋದು, ರೈತರನ್ನ ಕರೆಯೋದು,
ರೈತರ ಜೊತೆಗೆ ಸಮಾಲೋಚನೆಯನ್ನು ನಡೆಸುವುದು, ಆ ರೈತರಿಗೆ ಬೇರೆ ಕಡೆ ಎಲ್ಲಾದರೂ ಜಮೀನಿನ ವ್ಯವಸ್ಥೆಯನ್ನು ಮಾಡಿಕೊಡುವುದು, ಇಲ್ಲವೇ ಅವರು ಹಣವನ್ನ ನಿರೀಕ್ಷಿಸಿದರೆ ಅದಕ್ಕೆ ಸರಿಯಾದ ಮೌಲ್ಯದ ಹಣವನ್ನ ನಿಗದಿ ಮಾಡುವುದು ಮತ್ತು ಅವರಿಗೆ ಪರಿಹಾರದ ಮೊತ್ತವು ಸರಿಯಾಗಿ ಸಿಗುವಂತೆ ಮಾಡುವುದು ಮತ್ತು ಭೂಮಿಯನ್ನ ವಶಪಡಿಸಿಕೊಳ್ಳುವುದು, ಸರ್ಕಾರಕ್ಕೆ ಬೇಕಾಗಿರತಕ್ಕಂಥ ಭೂಮಿಯನ್ನ ಸರ್ಕಾರಕ್ಕೆ ಸ್ವಾಧೀನಪಡಿಸಿಕೊಂಡು ಆ ಭೂಮಿಯನ್ನ ಆ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಳಕೆಯಾಗುವಂತೆ ದೊರಕಿಸಿಕೊಡುವ ಅಧಿಕಾರಿಯಾಗಿಯೂ ಕೂಡ ಯಾರಿರ್ತಾರೆ, ಜಿಲ್ಲಾ ಅಧಿಕಾರಿ ಕೆಲಸವನ್ನ ಮಾಡ್ತಾರೆ. ಇಷ್ಟಾದ ಮೇಲೆ ಜನಗಣತಿ. ಆ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರ ಏನಾದರೂ ಜನಗಣತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡರೆ ಅಂತ ಸಂದರ್ಭದಲ್ಲಿ ಜಿಲ್ಲಾ ಸೆನ್ಸಸ್ ಆಫೀಸರ್ ಆಗಿ, ಜಿಲ್ಲಾ ಜನಗಣತಿ ಅಧಿಕಾರಿಯಾಗಿ ಆತ ಕೆಲಸವನ್ನ ಮಾಡ್ತಾರೆ. ಆ ಜಿಲ್ಲೆಯಲ್ಲಿ ಆ ಜನಗಣತಿಯ ಒಂದು ಪ್ರಕ್ರಿಯೆ ಸರಿಯಾಗಿ ಮತ್ತು ಸರಾಗವಾಗಿ ನಡೆಯುವಂತೆ ಮಾಡಿ, ಯಾರೊಬ್ಬರೂ ಕೂಡ ಜನಗಣತಿಯಿಂದ ಹೊರಗೆ ಉಳಿಯದಂತೆ, ಕರಾರುವಕ್ಕಾದಂತ ಅಂಕಿಅಂಶಗಳು ಸಿಗುವಂತೆ, ಅವರು ಕರಾರುವಕ್ಕಾಗಿರ್ತಕ್ಕಂಥ ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡುವಂತೆ ಆ ನಿರ್ದೇಶನಗಳನ್ನ ನೀಡುವ, ವ್ಯವಸ್ಥೆಯನ್ನ ಮಾಡುವ ಮತ್ತು ಜನಗಣತಿಯನ್ನ ಆತನು ಸಫಲವಾಗಿ ಮಾಡಿ ಮುಗಿಸುವ, ತನ್ನ ಜಿಲ್ಲಾ ಮಟ್ಟದಲ್ಲಿ ಸಫಲವಾಗಿ ಮಾಡಿ ಮುಗಿಸ್ತಕ್ಕಂಥ ಅಧಿಕಾರಿಯಾಗಿ ಮತ್ತು ಅಂತ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥವನಾಗಿರ್ತಾನೆ. ಅದನ್ನೇ ಜಿಲ್ಲಾ ಜನಗಣತಿ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿ ಕೆಲಸವನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದಿಡೀ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ, ಒಂದಿಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತೆ, ಆ ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥ ಜನರೆಲ್ಲರಿಗೂ ಕೂಡ ಜೀವನವನ್ನ ನಿರ್ವಹಣೆ ಮಾಡಲಿಕ್ಕೆ ಯೋಗ್ಯವಾದಂತ ವಾತಾವರಣಗಳನ್ನು ಸೃಷ್ಟಿ ಮಾಡುವ ಮತ್ತು ಅಂತ ಸೌಲಭ್ಯಗಳನ್ನು ದೊರಕಿಸಿಕೊಡುವ, ಯಾರಿಗೂ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಅದನ್ನು ನಿಭಾಯಿಸುವ, ಜಿಲ್ಲಾ ಮಟ್ಟದಲ್ಲಿ ಕಂದಾಯವನ್ನ ನಿಗದಿ ಮಾಡುವ ಮತ್ತು ವಸೂಲಿ ಮಾಡುವ, ಅಭಿವೃದ್ಧಿ ಕಾರ್ಯಗಳು ಏನಿದ್ದಾವೆ ಅವು ಎಲ್ಲವುಗಳು ಕೂಡ ಸರಿಯಾಗಿ ನಡೆಯುವಂತೆ ನೋಡಿಕೊಂಡು ಹೋಗುವ, ಹಾಗೂ ತಾನು ಎಲ್ಲ ಪಡಿತರ, ಆಹಾರ ಮತ್ತು ನಾಗರಿಕ ಸರಬರಾಜಿಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನ ಕುಲಂಕುಷವಾಗಿ ಗಮನವಿಟ್ಟು ನೋಡುವಂತಹ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಪ್ರತಿಯೊಂದು ಚುನಾವಣೆಗೆ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ಕೆಲಸವನ್ನ ಮಾಡುವ, ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಆರೋಗ್ಯ ಅಧಿಕಾರಿಗಳ ಸಹಾಯದಿಂದ ರಾಜ್ಯ ಸರ್ಕಾರಗಳು ಮತ್ತು ಭಾರತ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಕುಟುಂಬ ಕಲ್ಯಾಣ ಯೋಜನೆಯ ಏನು ರೂಪುರೇಷೆಗಳು ಇದ್ದಾವೆ ಅವೆಲ್ಲವುಗಳು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡುವಂತೆ ಮಾಡುವ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಆ ಕಾರ್ಯಕ್ರಮಗಳು ಲಭಿಸುವಂತೆ, ಆ ಕಾರ್ಯಕ್ರಮಗಳ ಲಾಭ ಲಭಿಸುವಂತೆ ಮಾಡತಕ್ಕಂಥ ಕೆಲಸವನ್ನ ಜಿಲ್ಲಾ ಅಧಿಕಾರಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ಜಿಲ್ಲೆಯ ವ್ಯಾಪ್ತಿನಲ್ಲಿ ಯಾವುದೇ ಪ್ರಾಕೃತಿಕ ವಿಕೋಪಗಳು, ಬೆಂಕಿ ಅವಘಡಗಳು, ಅಪಘಾತಗಳು ಮತ್ತು ನೆರೆ, ಅತಿವೃಷ್ಟಿ, ಅನಾವೃಷ್ಟಿ, ಬರ ಇವೆಲ್ಲವುಗಳಲ್ಲೂ ಕೂಡ ತಾನೇ ಮುಂದೆ ನಿಂತಿದ್ದು ಅಂತ ಎಲ್ಲ ವಿಪತ್ತುಗಳನ್ನ ನಿರ್ವಹಣೆ ಮಾಡತಕ್ಕಂಥ, ಜನರಿಗೆ ಬರಬಹುದಾಗಿರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳು, ಜನರು ತನ್ನ ಬಳಿಗೆ ತರತಕ್ಕಂಥ ಯಾವುದೇ ರೀತಿಯ ಅಹವಾಲುಗಳನ್ನ ಸ್ವೀಕರಿಸಿ ಆ ಅಹವಾಲುಗಳಿಗೆ ಒಂದು ಉತ್ತರವನ್ನ ಕಂಡುಕೊಳ್ಳುವ ಮತ್ತು ಆ ಜನರಿಗೆ ಇರ್ತಕ್ಕಂಥ ಅಂತ ತೊಂದರೆಗಳನ್ನೆಲ್ಲವುಗಳನ್ನ ನಿವಾರಿಸಿ ಅವರಿಗೆ ಸರಾಗವಾದಂತಹ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಿಗೆ ಬೇಕಾಗಿರ್ತಕ್ಕಂಥ ಭೂಮಿಯನ್ನ ಕಾನೂನಿನ ಕ್ರಮಗಳ ಅಡಿಯಲ್ಲಿ ಭೂಮಿಯನ್ನ ಕಳೆದುಕೊಳ್ತಾ ಇರ್ತಕ್ಕಂಥವರ ಜೊತೆಗೆ ಸಮಾಲೋಚನೆಯನ್ನ ಮಾಡಿ ಆ ಭೂ ಮಾಲೀಕರಿಗೆ ಸರಿಯಾದ ಮೊತ್ತದ ಪರಿಹಾರದ ಧನವನ್ನ ನೀಡಿಸುವ, ಪರಿಹಾರದ ಮೊತ್ತ ಬರುವಂತೆ ಮಾಡಿಕೊಡುವ, ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಡೆಸಿದಂತ ಜಿಲ್ಲಾ ಜನಗಣತಿ ಅಧಿಕಾರಿಯಾಗಿದ್ದುಕೊಂಡು ಜನಗಣತಿಯ ಕೆಲಸವನ್ನು ಕೂಡ ತಾನು ನಿಭಾಯಿಸುವಂತಹ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಈತನ ಕೆಲಸವನ್ನ ಮಾಡ್ತಾನೆ. ತಾನು ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ತನ್ನ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾದಂತಹ, ತಾನೇ ಜಿಲ್ಲಾ ದಂಡಾಧಿಕಾರಿಯಾಗಿದ್ದಾರೆ, ಅದರ ಜೊತೆಗೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿದ್ದಾರೆ ಮತ್ತು ತಾನು ತನ್ನ ಜೊತೆಗೆ ಈ ಅಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾ ನೋಂದಣಿ ಅಧಿಕಾರಿ, ಜಿಲ್ಲಾ ಖಜಾನೆ ಅಧಿಕಾರಿ,
ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ತಾನು ತನ್ನ ಜೊತೆಗೆ ಕೆಲಸವನ್ನು ಮಾಡುವ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ, ಅಷ್ಟೇ ಅಲ್ಲದೆ ಜಿಲ್ಲಾ ಸಾರ್ವಜನಿಕ ಸಾರ್ವಜನಿಕ ಆರೋಗ್ಯ ಅಧಿಕಾರಿ, ಸಾರ್ವಜನಿಕ ಆರೋಗ್ಯ ಅಧಿಕಾರಿ ಏನಿದ್ದಾರೆ ಆ ಅಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಇವರೆಲ್ಲರ ಜೊತೆಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಅಂತ ಏನ್ ಕರೀತೀವಿ, ಆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದಿಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಮನೆ ಮಾಡಿಕೊಂಡಿರುವಂತೆ, ತಾನು ಕಾನೂನು ಮತ್ತು ಸುವ್ಯವಸ್ಥೆ ಸರಿಯಾಗಿ ನಡೆದುಕೊಂಡು ಹೋಗುವಂತೆ ಮಾಡತಕ್ಕಂತ ವ್ಯಕ್ತಿ ಯಾರು? ಇವನು ಜಿಲ್ಲಾಧಿಕಾರಿ, ಜಿಲ್ಲಾ ಮಟ್ಟದ ಆಡಳಿತದ ಮುಖ್ಯಸ್ಥ, ಜಿಲ್ಲಾ ಆಡಳಿತದ ಮುಖ್ಯಸ್ಥ ಅಂತ ಕೂಡ ಕರೀತೇವೆ. ಅಂತ ಅಧಿಕಾರಿ ಜಿಲ್ಲಾಧಿಕಾರಿ. ಎಷ್ಟು ನಿಮಿಷ? ಜಿಲ್ಲಾ ಮಟ್ಟದ ಅಧಿಕಾರಿ ಹೆಂಗೆ ನೇಮಕವನ್ನ ಹೊಂದುತ್ತಾನೆ? ಈಗ ಯಾರು ಬೇಕಾದ್ರೂ ಹೋಗಿ ಜಿಲ್ಲಾಧಿಕಾರಿಯ ಕುರ್ಚಿ ಮೇಲೆ ಕುತ್ಕೋಬಹುದಾ ಅಂತಂದ್ರೆ, ಯಾರು ಬೇಕಾದ್ರೂ ಜಿಲ್ಲಾಧಿಕಾರಿಯ ಕುರ್ಚಿ ಮೇಲೆ ಕುತ್ಕೋಬಹುದಾ? ಯಾರು ಕುತ್ಕೋಬಹುದು? ಜಿಲ್ಲಾಧಿಕಾರಿ ಮಾತ್ರ ಕುತ್ಕೋಬಹುದು. ಇದೇನಿದೆ? ಜಿಲ್ಲಾಧಿಕಾರಿಯಾಗಿ ಯಾರು ನೇಮಕಾತಿಯನ್ನು ಹೊಂದುತ್ತಾರೆ? ಅಖಿಲ ಭಾರತ ಸೇವಾ ವರ್ಗದಲ್ಲಿ ಬರುವ IAS ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅಂದ್ರೆ ಕನ್ನಡದಲ್ಲಿ ಏನಂತ ಕರೀತೀವಿ? ಭಾರತ ಆಡಳಿತ ಸೇವೆ. ಭಾರತ ಆಡಳಿತ ಸೇವೆ ಈ ಸೇವಾ ವರ್ಗ ಏನಿದೆ ಇದು ಅಖಿಲ ಭಾರತ ಸೇವಾ ವರ್ಗವಾಗಿರುತ್ತದೆ. ಅಖಿಲ ಭಾರತ ಸೇವಾ ವರ್ಗ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಏನ್ ಬರೀತೀರಾ? ಕೇಂದ್ರ ಸರ್ಕಾರದಿಂದ ನೇಮಕಾತಿಯನ್ನ ಹೊಂದಿದ್ದು ರಾಜ್ಯ ಸರ್ಕಾರಗಳಿಗೆ ಸೇವೆ ಸಲ್ಲಿಸುವ ಒಂದು ಸೇವೆ. ಇವರು ನೇಮಕಾತಿಯನ್ನು ಹೊಂದೋದು ಯಾರಿಂದ? UPSC ಇಂದ, ಕೇಂದ್ರ ಸರ್ಕಾರದಿಂದ ನೇಮಕಾತಿಯನ್ನು ಹೊಂದುತ್ತಾರೆ. ಕೇಂದ್ರ ಸರ್ಕಾರ ಇವರನ್ನ ನೇಮಕ ಮಾಡಿಕೊಳ್ಳುತ್ತದೆ, ಅಪಾಯಿಂಟ್ ಮಾಡಿಕೊಳ್ಳುತ್ತದೆ. ಆದ್ರೆ ಇವರು ಸೇವೆಯನ್ನ ಯಾರಿಗೆ ಸಲ್ಲಿಸ್ತಾರೆ? ರಾಜ್ಯ ಸರ್ಕಾರಗಳಿಗೆ ಸೇವೆಯನ್ನ ಸಲ್ಲಿಸುವವರಾಗಿರುತ್ತಾರೆ. ಇವರಿಗೆ ವೇತನ ಮತ್ತು ಸವಲತ್ತುಗಳನ್ನ ರಾಜ್ಯ ಸರ್ಕಾರಗಳು ಕೊಡ್ತವೆ. ಆದ್ರೆ ಶಿಸ್ತು ಕ್ರಮಗಳನ್ನ ಯಾರು ಜರುಗಿಸ್ತಾರೆ? ಕೇಂದ್ರ ಸರ್ಕಾರ ಜರುಗಿಸ್ತಾರೆ. ನೇಮಕ ಮಾಡಿಕೊಂಡಿರೋರು ಯಾರು? ಕೇಂದ್ರ ಸರ್ಕಾರ. ಕೆಲಸ ಮಾಡೋದು ಯಾರಿಗೆ? ರಾಜ್ಯ ಸರ್ಕಾರ. ವೇತನ ಕೊಡೋರು ಯಾರು? ರಾಜ್ಯ ಸರ್ಕಾರ. ಶಿಸ್ತು ಕ್ರಮಗಳನ್ನ ಆತೇನಾದ್ರೂ ತಪ್ಪನ್ನ ಮಾಡಿದ್ರೆ, ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ರೆ, ಕಾನೂನು ಬಾಹಿರವಾಗಿ ವರ್ತಿಸಿದರೆ, ಭ್ರಷ್ಟಾಚಾರವನ್ನ ಮಾಡಿದ್ರೆ ಅವನ ಮೇಲೆ ಎನ್ಕ್ವೈರಿ ಮಾಡ್ತಕ್ಕಂಥವ್ರು ಯಾರಾಗಿರ್ತಾರೆ? ಕೇಂದ್ರ ಸರ್ಕಾರ ಅವ್ರ ಮೇಲೆ ಎನ್ಕ್ವೈರಿಯನ್ನ ಮಾಡ್ತಾರೆ, ಶಿಸ್ತು ಕ್ರಮಗಳನ್ನ ಜರುಗಿಸ್ತದೆ. ಅಂತ ಒಂದು ಆಡಳಿತ ಸೇವೆಯಾಗಿರ್ತಕ್ಕಂಥ ಅಖಿಲ ಭಾರತ ಸೇವಾ ವರ್ಗದಲ್ಲಿ ಬರುವ ಭಾರತ ಆಡಳಿತ ಸೇವೆ, ಭಾರತ ಆಡಳಿತ ಸೇವೆಗೆ ಸೇರಿರ್ತಕ್ಕಂಥ ಒಬ್ಬ ನೌಕರ ಈತನು ಆಗಿರುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ UPSSC ಕೇಂದ್ರ ಲೋಕಸೇವಾ ಆಯೋಗ ನಡೆಸತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿ ಆಯ್ಕೆಯನ್ನ ಹೊಂದಿರತಕ್ಕಂಥ ವ್ಯಕ್ತಿ ಈತ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಅಖಿಲ ಭಾರತ ಸೇವಾ ವರ್ಗಕ್ಕೆ ಸೇರಿರತಕ್ಕಂಥ ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡಲಿಕ್ಕಾಗಿ 2 ತರಬೇತಿ ಶಾಲೆಗಳಿದ್ದಾವೆ. ಯಾವ್ಯಾವು? 2 ತರಬೇತಿ ಶಾಲೆಗಳಿದ್ದಾವೆ. ಯಾವ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಮತ್ತಿನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಖಿಲ ಭಾರತ ಸೇವೆಗಳಲ್ಲಿ ಬರುವ ಭಾರತ ಆಡಳಿತ ಸೇವೆಗೆ ನೇಮಕವಾಗತಕ್ಕಂಥ ಅಧಿಕಾರಿಗಳಿಗೆ, ಆಯ್ಕೆಯಾಗತಕ್ಕಂಥ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡತಕ್ಕಂಥ ಶಾಲೆಯಾಗಿರುತ್ತದೆ. ಅದು ಎಲ್ಲ ಇದ್ದಾರೆ ಮಸ್ಸೂರಿನಲ್ಲಿ ಈ ಅಖಿಲ ಭಾರತ ಸೇವಾ ವರ್ಗಕ್ಕೆ ಸೇರಿರ್ತಕ್ಕಂಥವರಿಗೆ ತರಬೇತಿಯನ್ನು ನೀಡತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸ್ಸೂರಿನಲ್ಲಿ ಇದೆಯಲ್ಲ, ಆ ಮಸ್ಸೂರಿನಲ್ಲಿ ಈ ಜಿಲ್ಲಾಧಿಕಾರಿಯಾಗಿ ನೇಮಕವಾಗುವ ವ್ಯಕ್ತಿಗೆ
ತನ್ನ ವ್ಯಕ್ತಿಗೆ ಅಲ್ಲಿ ತರಬೇತಿಯನ್ನ ಆಡಳಿತವನ್ನ ಹೇಗೆ ನಿಭಾಯಿಸಿಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ